ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಮೃತಧಾರೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಇತ್ತ ಜಯದೇವ್ ಮತ್ತು ದಿಯಾ ಮದುವೆಯನ್ನು ಆಗ್ತಿರ್ತಾರೆ. ಈ ಕಡೆ ಮಲ್ಲಿ ಮತ್ತು ಭೂಮಿಕಾ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬಂದಿರ್ತಾರೆ. ಅಕ್ಕವರೇ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೇಳಿ ಇತ್ತ ಭೂಮಿಕಾನ ಕರ್ಕೊಂಡು ಮಲ್ಲಿ ದೇವಸ್ಥಾನಕ್ಕೆ ಬರ್ತಾಳೆ. ದೇವಸ್ಥಾನಕ್ಕೆ ಬಂದುಬಿಟ್ಟು ಅಕ್ಕವರೇ ನೋಡಿ, ನಿಮ್ಮ ಮನಸ್ಸಿನ ಭಾರ ಎಲ್ಲ ಕಡಿಮೆ ಆಗುತ್ತೆ, ನೀವು ನೆಮ್ಮದಿಯಾಗಿ ದೇವರ ದರ್ಶನ ಮಾಡಿ ಅಂದಾಗ, ಹೌದು ಮಲ್ಲಿ, ಮನೇಲಿ ಇದ್ದಿದ್ರೆ ನನಗೆ ತಲೆ ಕೆಟ್ಟೋದಂಗೆ ಆಗ್ತಿತ್ತು, ಆದರೆ ನೀನು ಇಲ್ಲಿ ಕರ್ಕೊಂಡು ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದೆ, ನನ್ನ ಮನಸ್ಸನ್ನು ನೀನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ಮಲ್ಲಿ ಅಂತ ಭೂಮಿಕಾ ಹೇಳ್ತಾಳೆ. ನಂತರ ಭೂಮಿಕಾ ಮತ್ತು ಮಲ್ಲಿ ದೇವರ ದರ್ಶನವನ್ನು ಪಡೆದು ಪ್ರಸಾದವನ್ನು ತಿನ್ಕೊಂಡು ಈ ಕಡೆ ಬಂದು ಕೂತಿರ್ತಾರೆ. ಈ ಕಡೆ ದಿಯಾ ಮತ್ತು ಜಯದೇವ್ ಮದುವೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಅಲ್ಲ ಬೇಬಿ, ಇಲ್ಲಿ ಒಂದೊಂದು ಸೆಕೆಂಡು ಕೂಡ ನನಗೆ ಒಂದೊಂದು ದಿನ ಅಂತ ಅನ್ನಿಸ್ತಾ ಇದೆ, ಬೇಗ ಮದುವೆನ ಮುಗಿಸ್ಬಿಡು, ಈಗ ನೀನು ಈ ಥರ ಎಲ್ಲ ಶಾಸ್ತ್ರ ಅಂತ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ದಿಯಾ ಅಂತ ಇತ್ತ ಜಯದೇವ್ ಹೇಳ್ತಾನೆ. ಆಗ ಜಯ್, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ, ಶಾಸ್ತ್ರ ಸಂಪ್ರದಾಯದ ಪ್ರಕಾರ ನಾವು ಮದುವೆ ಆಗಬೇಕು, ನೀವೇನು ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದ್ದೀರಲ್ಲ, ಸುಮ್ಮನೆ ಇರಿ ಅಂತ ಇತ್ತ ದಿಯಾ ಹೇಳ್ತಾಳೆ. ನಂತರ ಮಲ್ಲಿ ಮತ್ತು ಭೂಮಿಕಾ ದೇವರ ದರ್ಶನವನ್ನು ಪಡ್ಕೊಂಡು ಪ್ರಸಾದವನ್ನು ತಿಂದ್ಕೊಂಡು ಕೂತಿರ್ತಾರೆ. ಈ ಕಡೆ ದಿಯಾ ಮತ್ತು ಜಯದೇವ್ ಅವರ ಮುಂದೆನೇ ಕೂತ್ಕೊಂಡು ಪ್ರಸಾದವನ್ನು ತಿಂತಾ ಇರ್ತಾರೆ. ಭೂಮಿಕಾ ಜಯದೇವ್ ಮತ್ತು ದಿಯಾನ ನೋಡೋದಿಲ್ಲ. ಈ ಕಡೆ ಅಕ್ಕವರೇ ಬನ್ನಿ, ಇಲ್ಲಿ ದೇವಸ್ಥಾನ ಎಲ್ಲ ತುಂಬಾ ಚೆನ್ನಾಗಿದೆಯಂತೆ, ಬನ್ನಿ ಒಂದು ದರ್ಶನ ಮಾಡ್ಕೊಂಬರೋಣ, ಆ ಕಡೆ ಪ್ರದಕ್ಷಿಣೆ ಹಾಕ್ಕೊಂಡು ಅಂದಾಗ ಮಲ್ಲಿ, ಯಾಕೋ ನನಗೆ ಸುಸ್ತಾದಂಗೆ ಆಗ್ತಾಯಿದೆ, ನಾನು ಇಲ್ಲೇ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತೀನಿ, ನೀನು ಹೋಗ್ಬಿಟ್ಟು ಪ್ರದಕ್ಷಿಣೆ ಹಾಕ್ಕೊಂಡು ಬಾ ಅಂತ ಹೇಳ್ತಾಳೆ. ಹೌದಾ, ಸರಿ ಅಕ್ಕವರೇ, ಆಯಿತು, ನೀವು ಆರಾಮಾಗಿ ಕೂತಿರಿ, ನಾನು ಹೋಗ್ಬಿಟ್ಟು ಹಿಂಗೆ ಒಂದೆರಡು ಪ್ರದಕ್ಷಿಣೆ ಹಾಕ್ಕೊಂಡ್ಬಿಟ್ಟು ಬೇಗ ಬರ್ತೀನಿ ಅಕ್ಕವರೇ ಅಂತ ಹೇಳಿ ಮಲ್ಲಿ ಅಲ್ಲಿಂದ ಹೊರಡ್ತಾಳೆ. ಮಲ್ಲಿ ಈ ಕಡೆ ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕಾದ್ರೆ ಯೋಚನೆ ಮಾಡಿಕೊಂಡು, ದೇವರೇ ಎಲ್ಲ ಸರಿಯಾಗಿರಲಿ, ಎಲ್ಲ ಚೆನ್ನಾಗಿರಲಿ ಅಂದ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕಾದ್ರೆ ಆ ಕಡೆ ಜಯದೇವ್ ಮತ್ತು ದಿಯಾ ಮದುವೆ ಆಗ್ತಾ ಇರೋದನ್ನು ನೋಡಿಬಿಡ್ತಾಳೆ. ಇದೇನಿದು, ಇವರು ಈ ವೇಷದಲ್ಲಿದ್ದಾರಲ್ಲ, ಇವರು ನನಗೆ ಹೇಳ್ದೇನೆ ಮದುವೆ ಆಗ್ತಾ ಇದ್ದಾರಾ, ಎಷ್ಟು ಧೈರ್ಯ ಅವರಿಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಈ ಕಡೆ ಬರ್ತಾಳೆ. ಭೂಮಿಕಾ ಇರೋ ಕಡೆ ಬಂದು, ಅಯ್ಯೋ ಏನು ಮಾಡಲಿ ಈಗ, ಇದನ್ನು ಅಕ್ಕವರಿಗೆ ಹೇಳೋ ಬೇಡವೋ ನನಗೆ ಗೊತ್ತಾಗ್ತಾ ಇಲ್ಲವಲ್ಲ, ನಾನು ಎಂಥ ಸಂಕಷ್ಟದಲ್ಲಿ ಸಿಲ್ಕೊಂಡಿದ್ದೀನಿ ದೇವರೇ ಅಂತ ಹೇಳಿ ಈ ಕಡೆ ಮಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಭೂಮಿಕಾ, ಏನಾಯಿತು ಮಲ್ಲಿ, ಯಾಕೆ ಏನು ಯೋಚನೆ ಮಾಡ್ತಿದ್ದೀಯ ಅಂತ ಕೇಳಿದಾಗ, ಏನೂ ಇಲ್ಲ ಅಕ್ಕವರೇ ಮತ್ತು ಈ ಕಡೆ ಹಿಂದ್ಗಡೆ ತುಂಬಾ ಚೆನ್ನಾಗಿದೆ ಅಂತ ದೇವರದ್ದು, ಅದು ನೋಡ್ಕೊಂಡು ಬರೋಣ ಬನ್ನಿ ಅಂದಾಗ, ಯಾಕೆ ಮಲ್ಲಿ ಈ ಥರ ಆಡ್ತಿದ್ಯಾ, ನೀನೊಂದು ನೋಡು, ನಿನಗೆ ಶಕ್ತಿ ಇದೆ ಸುತ್ತಾಡ್ತೀಯ, ಆದರೆ ನನಗೆ ಅಷ್ಟೊಂದು ಇಲ್ಲ ಮಲ್ಲಿ, ನನಗೆ ತುಂಬ ಸುಸ್ತಾಗ್ತಿದೆ, ಬೇಕಾದರೆ ನಾನು ಕಾರಲ್ಲಿ ಕೂತಿರ್ತೀನಿ, ನೀನು ಬೇಗ ಮುಗಿಸ್ಕೊಂಡು ಬಾ ಅಂತ ಹೇಳಿ ಈ ಕಡೆ ಭೂಮಿಕಾ ಹೇಳ್ತಾಳೆ. ನಂತರ ಭೂಮಿಕಾ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಸರಿ ಅಕ್ಕವರಾಯಿತು, ನೀವು ಕೂತಿರಿ, ನಾನು ಎಲ್ಲೆಲ್ಲ ನೋಡಿಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಮಲ್ಲಿ ಹೋಗ್ತಾಳೆ. ಅಯ್ಯೋ ಈಗ ಏನು ಮಾಡೋದು, ಅವರಿಗೆ ಫೋನ್ ಮಾಡಿದ್ರೆ ನನಗೆ ಬಂದು ಹೆಲ್ಪ್ ಮಾಡ್ತಾರೆ, ಮದುವೆ ನಿಲ್ಲಿಸ್ತಾರೆ ಅಂತ ಈ ಕಡೆ ಮಲ್ಲಿ ಒಬ್ಬರಿಗೆ ಫೋನನ್ನು ಮಾಡ್ತಾಳೆ. ಅದು ಯಾರಂತ ನಿಮಗೆ ಹೇಳ್ತೀನಿ. ನಂತರ ಈ ಕಡೆ ಪುರೋಹಿತರು ಬಂದು ಎಲ್ಲ ಶಾಸ್ತ್ರವನ್ನು ಮಾಡ್ತಾ ಇರ್ತಾರೆ. ಎಲ್ಲ ಶಾಸ್ತ್ರೋಕ್ತವಾಗಿ ಮಾಡಿಬಿಟ್ಟು, ನೋಡಿ ಅಮ್ಮ, ನೀವು ಗಂಡನಿಗೆ ಒಂದು ಸಾರಿ ಹಾರವನ್ನು ಬದಲಾಯಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾರವನ್ನು ಬದಲಾಯಿಸ್ಕೊಳ್ತಾರೆ. ಈ ಕಡೆ ಜಯದೇವ್ ಮತ್ತು ದಿಯಾ ತುಂಬಾ ಖುಷಿಯಾಗಿರ್ತಾರೆ. ಹಾಗೆ ದಿಯಾ ಕೂಡ, ಅಪ್ಪ ಕೊನೆಗೂ ನನ್ನ ಕುತ್ತಿಗೆಗೆ ಜೈ ತಾಳಿ ಕಟ್ಟೋ ಹಾಗೆ ಆಯಿತು, ಈಗ ಇನ್ನು ಮದುವೆ ಆದರೆ ನಮ್ಮನ್ನು ತಡೆಯೋರು ಯಾರೂ ಇಲ್ಲ, ನಮ್ಮನ್ನು ಯಾರು ಏನೂ ಅನ್ನಲ್ಲ, ಒಂದು ಸ್ವಲ್ಪ ದಿನ ಕೋಪ ಮಾಡಿಕೊಂಡು ಆಮೇಲೆ ಸುಮ್ಮನಾಗ್ತಾರೆ, ಆಮೇಲೆ ನಾವು ಆರಾಮಾಗಿರ್ಬೋದು ಅಂತ ಈ ಕಡೆ ದಿಯಾ ಯೋಚನೆಯನ್ನು ಮಾಡ್ತಾ ಇರ್ತಾಳೆ. ಈ ಕಡೆ ಮಲ್ಲಿ ಶ್ರಾವಣಿಗೆ ಫೋನನ್ನು ಮಾಡ್ತಾಳೆ. ಶ್ರಾವಣಿಗೆ ಫೋನನ್ನು ಮಾಡಿಬಿಟ್ಟು ಎಲ್ಲ ವಿಷಯವನ್ನು ಹೇಳ್ತಾಳೆ. ಎಲ್ಲ ವಿಷಯವನ್ನು ಹೇಳಿಬಿಟ್ಟು, ನೀವೇ ನನ್ನನ್ನು ಕಾಪಾಡಬೇಕು ಅಂತ ಇಲ್ಲಿ ಹೇಳ್ತಾಳೆ. ಇನ್ನೇನು ತಾಳಿ ಕಟ್ಟಬೇಕು ಅಂತ ಜಯದೇವ್ ತಾಳಿಯನ್ನು ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಆಗ ಪುರೋಹಿತರು, ನೋಡಿ, ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ನೀವು ತಾಳಿಯನ್ನು ಕಟ್ಟಿ ಅಂತ ಪುರೋಹಿತರು ಹೇಳ್ತಾರೆ. ಪುರೋಹಿತರು ಹೇಳಿದಾಗ ಆಯಿತು ಅಂತ ಹೇಳಿಬಿಟ್ಟು ಜಯದೇವ್ ಕೈಯನ್ನು ಮುಗಿದು ದೇವರಿಗೆ ನಮಸ್ಕಾರ ಮಾಡ್ಕೊಳ್ತಾ, ದೇವರೇ ನನಗೆ ಅದನ್ನೆಲ್ಲ ಎದುರಿಸೋ ಶಕ್ತಿ ಕೊಡು, ಮನೆಗೆ ದಿಯಾನ ಕರ್ಕೊಂಡು ಹೋದಾಗ ಯಾರು ಏನನ್ನು ಮಾತಾಡದೇ ಇರೋ ಹಾಗೆ ಮಾಡಪ್ಪ ದೇವರೇ, ನಾನು ದಿಯಾನ ಮದುವೆ ಆಗ್ತಾಯಿದ್ದೀನಿ, ಇನ್ನೇನು ಮಾಡೋದಕ್ಕಾಗಲ್ಲ, ಆ ಮಲ್ಲಿನ ನನಗೆ ಮದುವೆ ಆಗೋದಕ್ಕೂ ಇಷ್ಟ ಇರಲಿಲ್ಲ, ಹಾಗೆಯೇ ಅವಳ ಜೊತೆ ಸಂಸಾರ ಮಾಡೋದಕ್ಕೂ ಸಹ ನನಗೆ ಇಷ್ಟ ಇಲ್ಲ, ದೇವರೇ ನೀನೇ ನನ್ನನ್ನು ಕಾಪಾಡಬೇಕು, ದೇವರೇ ನನ್ನ ವಿಷಯಕ್ಕೆ ಯಾರು ಬರ್ದೇ ಇರೋ ಹಾಗೆ ನೀನೇ ನೋಡ್ಕೊಳ್ಬೇಕು ಅಂತ ಜಯದೇವ್ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಈ ಕಡೆ ದಿಯಾಗೆ, ಅಪ್ಪ ಕೊನೆಗೂ ಜೈ ತಾಳಿ ಕಟ್ತಾ ಇದ್ದಾರೆ, ನಾನು ಮದುವೆ ಆಗಿಬಿಟ್ರೆ ಸಾಕಪ್ಪ, ಇನ್ನು ಜಯದೇವ್ ನನ್ನವರೇ ಅಂತ ಹೇಳಿ ಮನಸ್ಸಲ್ಲೇ ತುಂಬ ಖುಷಿ ಪಡ್ಕೊಂಡು ಜಯದೇವನ ನೋಡ್ತಾ ಇರ್ತಾಳೆ. ಈ ಕಡೆ ಜಯದೇವ್ ದಿಯಾನ ನೋಡ್ತಾ,
ಬೇಬಿ ಅಂತ ಹೇಳ್ಬಿಟ್ಟು ತಾಳಿಯನ್ನು ಕಟ್ಟೋದಕ್ಕೆ ಹೋಗೇ ಬಿಡ್ತಾನೆ. ತಾಳಿಯನ್ನು ಇನ್ನೇನು ಕಟ್ಟಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಶ್ರಾವಣಿ ಬಂದು ನಿಲ್ಲಿಸಿ ಅಂತ ಹೇಳ್ತಾಳೆ. ಶ್ರಾವಣಿ ಬಂದು ನಿಲ್ಲಿಸಿ ಅಂತ ಹೇಳಿದ್ದನ್ನು ನೋಡಿ ಇತ್ತ ಜಯದೇವ್ಗೆ ಶಾಕ್ ಆಗುತ್ತೆ. ಇದೇನಿದು, ಇಲ್ಲಿಗೆ ಯಾರು ಬರಲ್ಲ ಅಂತ ಅಂದ್ಕೊಂಡಿದ್ರೆ ಇವರೇನು ಇಲ್ಲಿಗೆ ಬಂದಿದ್ದಾರಲ್ಲ ಅಂತ ಶಾಕ್ ಆಗಿ ನೋಡ್ತಾ ಇರ್ತಾಳೆ. ನಂತರ ಮಲ್ಲಿ ಈ ಕಡೆ ಓಡಿ ಬಂದು, ಅಪ್ಪ ಶ್ರಾವಣಿ ಬಂದುಬಿಟ್ರು, ನನ್ನನ್ನು ಕಾಪಾಡಿಬಿಟ್ರು, ನೀವು ನನಗೆ ಹೇಳ್ದೇ ಕದ್ದು ಮದುವೆ ಆಗಿ ಬಂದಿದ್ದೀರಾ, ಈಗ ಸರಿಯಾಗಿದೆ ನಿಮಗೆ ಅಂತ ಹೇಳಿ ಮಲ್ಲಿ ಮನಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ. ಈ ಕಡೆ ಶ್ರಾವಣಿ, ಏನು ಮಾಡ್ತಾ ಇದ್ದೀರಾ ನೀವು, ನಿಮಗೆ ಒಂದು ಮದುವೆ ಆಗಿದೆ ಮುಂಚೆನೇ, ಆದರೂ ಕೂಡ ಇನ್ನೊಂದು ಮದುವೆ ಆಗ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ ಅಂತ ಹೇಳಿದಾಗ ಪುರೋಹಿತರು, ಏನು ಹೇಳ್ತಾ ಇದೆಯಮ್ಮ ಅಂತ ಪುರೋಹಿತರು ಕೇಳ್ತಾರೆ. ಆಗ ಹೌದು ಪುರೋಹಿತರೆ, ಇವರು ಮೊದಲೇ ಒಂದು ಮದುವೆ ಆಗಿ ಈಗ ಇನ್ನೊಂದು ಮದುವೆನ ಕದ್ದು ಹಾಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಯ್ಯೋ ಆ ಥರ ಮಾಡ್ತಾರೇನಪ್ಪ ಅಂತ ಪುರೋಹಿತರು ಹೇಳಿದಾಗ ಜಯದೇವ್ ಏನೂ ಮಾತಾಡೋದಿಲ್ಲ. ನೋಡಿ, ಇದು ನನ್ನ ಪರ್ಸ್ನಲ್ ವಿಷಯ, ನೀವು ಈ ವಿಷಯಕ್ಕೆ ಬರದೇ ಇರೋದು ತುಂಬಾ ಒಳ್ಳೆಯದು ಅನಿಸುತ್ತೆ ಅಂತ ಜಯದೇವ್ ಹೇಳ್ತಾನೆ. ಹೌದಾ, ಈಗ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿದ್ರೆ ಬಂದು ಒದ್ದು ಎಳ್ಕೊಂಡು ಹೋಗ್ತಾರೆ, ಅದನ್ನು ನೀವು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದಾಗ ದಿಯಾಗೆ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ ನೀವು, ನಾವಿಬ್ಬರು ಲವ್ ಮಾಡ್ತಾ ಇದ್ದೀವಿ ಅಂದಾಗ ನೀವು ಲವ್ ಆದರೂ ಮಾಡಿ ಏನಾದರೂ ಮಾಡಿ, ಆದರೆ ಇವರಿಗೆ ಆಲ್ರೆಡಿ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ, ಅದು ಡಿವೋರ್ಸ್ ಕೂಡ ಆಗಿಲ್ಲ, ಅದಾಗದೇ ಅಷ್ಟರಲ್ಲೇ ನೀವು ಮದುವೆ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತ ಶ್ರಾವಣಿ ಜೋರು ಮಾಡ್ತಾಳೆ. ಇಲ್ಲಿಗೆ ಜಯದೇವ್ ಮತ್ತು ದಿಯಾ ಮದುವೆ ಮುರಿದು ಬೀಳುತ್ತೆ. ಹಾಗೆ ಜಯದೇವ್ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗುತ್ತೆ. ಜಯದೇವ್ ದಿಯಾ ಪ್ಲ್ಯಾನ್ ಉಲ್ಟಾ ಆಯಿತು. ಹಾಗೆಯೇ ಮಲ್ಲಿ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತಲೇ ಹೇಳ್ಬೋದು. ಇದು ಭೂಮಿಕಾಗೂ ಗೊತ್ತಾಗದಿರೋ ರೀತಿಯಾಗಿ ಮಲ್ಲಿ ಕೆಲಸವನ್ನು ಮಾಡಿ ಮುಗಿಸಿದ್ಲು ಅಂತಲೇ ಹೇಳಬಹುದು. ನಂತರ ಮಲ್ಲಿ, ಸರಿಯಾಗಿ ಆಯಿತು ನಿಮಗೆ, ಮೇಡಮ್ ಅವರು ಬಂದು ನನ್ನ ಜೀವನವನ್ನು ಉಳಿಸ್ಬಿಟ್ರು ಅಂತ ಅಂದ್ಕೊಂಡು ಮಲ್ಲಿ ಕಣ್ಣೀರನ್ನು ಹಾಕ್ತಾ ಇರ್ತಾಳೆ. ಇತ್ತ ಶ್ರಾವಣಿ ಮದುವೆಯನ್ನು ನಿಲ್ಲಿಸಿ ಜಯದೇವ್ ಮನೆಗೆ ಬರ್ತಾನೆ. ಹಾಗೆ ದಿಯಾ ಕೂಡ ಅವರ ಮನೆಗೆ ಹೋಗ್ತಾಳೆ. ಇದಿಷ್ಟು ಸೋಮವಾರದ ಸಂಚಿಕೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಗೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.